ಚಾಮರಾಜನಗರ JSS BEd ಕಾಲೇಜ್ ಚಾಮರಾಜನಗರ. ನಿಜಕ್ಕೂ ಇವತ್ತು ಮುಜಾಹಿದ್ ಸರ್, ಶೇಖ್ ಸರ್ ಒಂಥರ ಇಗ್ನೈಟ್ ಮಾಡಿದ್ದಾರೆ ನಮ್ಮನ್ನ. ಟ್ರಾನ್ಸ್ಫಾರ್ಮೇಶನಲ್ ಲೀಡರ್ಶಿಪ್ ಅಂಡ್ ರೆಸ್ಪಾನ್ಸಿಬಲ್ ಅಕಾಡೆಮಿ ಅಂತ ಹೇಳ್ತಾ ಕಾನ್ಸೆಪ್ಟ್ ನಾನು ಕೇಳಿದ್ದೆ, ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಇವತ್ತು ಲೈವ್ ಆಗಿ ನೋಡ್ತಾ ಇದ್ದೀನಿ ಅವ್ರನ್ನ, ಖುಷಿ ಆಯ್ತು. ಜೊತೆಗೆ ಸಾಕಷ್ಟು ನಾನು ಕೆಲವು ಥಾಟ್ ಪ್ರೊವೋಕಿಂಗ್ ಕ್ವಶನ್ ಅವ್ರಿಗೆ ಬೆಳಿಗ್ಗೆ ಸೆಷನ್ ಅಲ್ಲಿ ತುಂಬಾ ಕ್ವಶನಿಂಗ್ ಮಾಡಿದೆ. ನನಗೆ ಸ್ಯಾಟಿಸ್ಫೈ ಆಗಂತ ಆನ್ಸರ್ ಅವರಿಂದ ಸಿಕ್ತು. ಕೆಲವು ವಿಚಾರಗಳನ್ನ ನಿಜವಾಗ್ಲೂ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ರೆ ಎಷ್ಟು ನಮ್ಗೆ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು. ಮೆಂಟರಿಂಗ್ ದ ಮೆಂಟರ್ ಫಾರ್ ಟ್ರಾನ್ಸ್ಫಾರ್ಮೇಶನಲ್ ಲೀಡರ್ಶಿಪ್ ಅಂಡ್ ರೆಸ್ಪಾನ್ಸಿಬಲ್ ಅಕಾಡೆಮಿ ಅನ್ನೋ ಪ್ರೋಗ್ರಾಮ್ ಇವತ್ತು ಚಾಮರಾಜನಗರ ಯೂನಿವರ್ಸಿಟಿ ಆರ್ಗನೈಸ್ ಮಾಡಿದೆ. ನಿಜಕ್ಕೂ ತುಂಬಾ ಉಪಯೋಗ ಆಗುತ್ತೆ. ಇಲ್ಲಿ ಡಿಫ್ರೆನ್ಸಸ್ ನ ಹೇಳಿದ್ರು. ಟೀಚರ್ಸ್ ಏನ್ ಮಾಡ್ತಾರೆ, ಇನ್ಫಾರ್ಮೇಶನ್ ಮಾಡ್ತಾರೆ, ಮೆಂಟರ್ಸ್ ಏನ್ ಮಾಡ್ಬೇಕು ಅಂತಕ್ಕಂಥದ್ದಕ್ಕೆ ಹೇಳಿದ್ರು. ಸೊ ಇದ್ರ ಜೊತೆಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತಕ್ಕಂಥದ್ನ ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿ ಅರ್ಥ ಆಗೋ ರೀತಿನಲ್ಲಿ ಇಂಟರಾಕ್ಷನ್ ಮಾಡೋ ಮೂಲಕ ಸರ್ಟೈನ್ ಟೆಕ್ನಿಕ್ಸ್ ನ ಯೂಸ್ ಮಾಡಿಕೊಂಡು ಕ್ವಶನ್ಸ್ ನ ನಮ್ಗೆ ಕೊಟ್ಟು ನಮ್ಮ ಹತ್ರನೇ ಉತ್ತರನ ಹೇಳಿಸಿದ್ರು. ದಟ್ ಸೆಷನ್ ಈಸ್ ವೆರಿ ವರ್ತ್ಫುಲ್ ಸರ್. ಥ್ಯಾಂಕ್ ಯು ಸರ್. ನಮ್ಮನ್ನ ಪುನಶ್ಚೇತನಗೊಳಿಸಿದ್ದಾರೆ ಈ ಒಂದು ದಿನದ ಕಾರ್ಯಾಗಾರದಲ್ಲಿ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಇನ್ನೊಂದು, ಸಮಾಜ ನೂತನವಾಗುತ್ತೋ, ಪರಿವರ್ತನಾಶೀಲವಾಗಿರ್ತಕ್ಕಂಥ ನಿತ್ಯ ನೂತನವಾಗಿರ್ತಕ್ಕಂಥ ಸಮಾಜದಲ್ಲಿ ನಾವು ಹೇಗೆ ಮಕ್ಕಳನ್ನ ಟೀಚ್ ಮಾಡಿ ನಮ್ಮ ಕಡೆ ಎಳ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನು ತಿಳಿಸಿದ್ದಾರೆ. ಇನ್ನ ಆದ್ಮೇಲೆ ಬುದ್ಧನಂತಹ ವ್ಯಕ್ತಿ ಅಂಕುರಿಮಾದಂತಹ ರಾಕ್ಷಸನ್ನ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಮಾಡ್ದ. ಹಾಗೆ ನೀವು ವಿದ್ಯಾರ್ಥಿಗಳನ್ನ ನಿಮ್ಮತ್ತ ಎಳಿಬೇಕಾದ್ರೆ ಅವರನ್ನ ಮಾನವೀಯತೆಯಿಂದ, ಅವನ್ನ ನಮ್ಮಂತ ಒಬ್ಬ ವ್ಯಕ್ತಿ ಅವನು ಒಬ್ಬ ದೊಡ್ಡ ಶಕ್ತಿ ಆಗ್ತಾನೆ ಅಂತಕ್ಕಂಥ ಭಾವಿಸಿ ಅವನನ್ನ ಮಾನವೀಯತೆಯಿಂದ, ಸಮಾನತೆಯಿಂದ ಅವನ್ನ ತಮ್ಮತ್ತ ಆಕರ್ಷಿಸ್ಕೋಬೇಕು, ಅವನಿಗೂ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ವಿಚಾರಗಳನ್ನು ತಿಳಿಸಿದಿರಿ. ಈ ಎಲ್ಲ ವಿಚಾರಗಳಿಂದ ನಾವು ಅತ್ಯಂತ ತೃಪ್ತರಾಗಿದ್ದೇವೆ. ನಾನು ಬಹುಶಃ ಬರೋದ್ ಬೇಡ ಅಂತ ವಿಷಯ ಇಲ್ಲ ಅಂತ ಮನಲಿದ್ದೆ, ಇದ್ದಿದ್ರೆ ಬಹಳ ನಿಷ್ಪಾಕತ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಅಭಿನಂದನೆಗಳು. ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ನಮ್ಮ ಕುಲಪತಿಗಳು ಕೂಡ ಅಭಿನಂದನೆಗಳು. ಎಲ್ಲ ಗಣ್ಯರಿಗೆ, ನಮ್ಮ ಸಹೋದ್ಯೋಗಿಗಳು ಎಲ್ಲರಿಗೂ ಹೊಂದಿಸ್ತಾ ಈ ಒಂದು ಎರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಹಲವಾರು ವಿಚಾರಗಳನ್ನ ತಿಳ್ಕೊಂಡ್ವಿ ನಾವು. ಮೊದಲನೇದಾಗಿ ಹಿಂದೆ ಗುರುಕುಲದಲ್ಲಿ ಯಾವ ತರ ಅಂದ್ರೆ ಆಕ್ಷನ್ ಅವರು ಯಾವ ತರ ಕಲಿಬೇಕು ಅನ್ನೋಂಥ ವಿಚಾರವನ್ನ ಇವತ್ತು ಪ್ರಸ್ತುತತೆ ನಾವು ನಮಗೆ ಅಂದ್ರೆ ಅದನ್ನ ಮನವರಿಕೆ ಮಾಡ್ಕೊಟ್ಟಿದ್ದಾರೆ. ಹಿಂದೆ ಗುರುಕುಲದಲ್ಲೆಲ್ಲ ಹೇಗಿತ್ತು ಅಂತಂದ್ರೆ ಅವ್ರಿಗೆ ಅದನ್ನ ಸಿಚುವೇಶನ್ ಕ್ರಿಯೇಟ್ ಮಾಡಿ ಅವರು ಲರ್ನ್ ಮಾಡೋ ರೀತಿಯಲ್ಲಿ ಇತ್ತು. ಸೊ ಆ ಒಂದು ವಿಚಾರವನ್ನ ಇವತ್ತು ಸರ್ ನಮಗೆ ಬಹಳಷ್ಟು ಎಫೆಕ್ಟಿವ್ ಆಗಿ ಇವತ್ತು ಮಾಡರ್ನ್ ಟೆಕ್ನಾಲಜಿ ಮತ್ತು ಸ್ಕಿಲ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಹೇಗೆ ನಾವು ಸ್ಟೂಡೆಂಟ್ಸ್ಗಳಿಗೆ ನಾವು ಅದನ್ನ ಅವ್ರಿಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ಅವ್ರು ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ನಾವು ನಾಲೆಡ್ಜ್ ಶೇರಿಂಗ್ ಮಾಡೋದಲ್ಲ, ಅವ್ರಿಗೆ ನಾವೇನು ಮಾಡಬೇಕು, ಫೆಸಿಲಿಟೇಟರ್ ಆಗಿ ನಾವು ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ನಾವು ಇನ್ಫಾರ್ಮೇಷನ್ ಶೇರ್ ಮಾಡಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಹಾಗೇನೆ ಇನ್ನೊಂದು ವಿಚಾರನ ಶೇರ್ ಮಾಡ್ಬೇಕು ಸರ್. ನಿಮ್ಮದು ಬುಕ್ ಇದೆಯಲ್ಲ, ಅದನ್ನು ಯಾವುದೋ ಒಂದು ಬುಕ್ ಸ್ಟೋರಲ್ಲಿ ಸ್ಟಾರ್ಟಿಂಗ್ ನೋಡಿದೆ ಸರ್. ಬಟ್ ಅವತ್ತು ನನಗೆ ಅದನ್ನ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತೆಲ್ಲ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಗ್ಯಾನ್ ಮಾಡಿ ಖಂಡಿತ ನಾನು ಪರ್ಚೇಸ್ ಮಾಡಿ ಅದನ್ನ ರೀಡ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕುಲಪತಿ ಸರ್ಗೂ ಮತ್ತು ನನ್ನ ಪ್ರತಿಯೊಬ್ಬರು ಧನ್ಯವಾದಗಳು. ಥ್ಯಾಂಕ್ ಯು. I'd like to thank our Honorable Vice Chancellor sir for providing this wonderful opportunity to us within our campus that has transformed our lifestyle, sir. Thank you so much. And coming to the speaker, Mujahid sir, you are awesome, really great. The transformation what you have enhanced in us, that Gen Zs today they get the sources from various AI tools and all. They don't need knowledge, but the thing they need is what they are strength to identify their strengths and their blind spots. Actually it means a lot. They want the confidence, clarity, courage that we have to be we have to give them as a mentors. Thank you sir. This point I surely continue to my students and bring a transformation in them also. Thank you.